ಅತ್ತೆ ಇಲ್ಲಿ ಎಲ್ಲ ಸಿಮೆಂಟ್ ಎಲ್ಲ ನಾವು ಹೋಗೈತೆ. ಯಾರೋ ಗಾಡಿ ಕಾರು ಎಲ್ಲನ ಇಲ್ಲಿ ಹತ್ತಿಸ್ಕೊಂಡು ಹೋಗ್ಯವ್ರೆ. ಹಾಂ, ಯಾರು ಹಿಂಗೆಲ್ಲನ ಸಿಮೆಂಟ್ ಎಲ್ಲ ಕಿತ್ತಾಕ್ ಹೋಗಿರೋದು ನೋಡ್ದೆ ನೀನು? ಹೊರಗೆ ಕುತ್ಕೊಂಡಿರ್ತೀಯ, ನೋಡೋಕ್ಕಾಗಲ್ವೇ? ಆಗ ಅವ್ನು ಜೈ ಮಗ. ನನ್ನ ಮಗ, ಆಗ ನನ್ನ ಮಗ ಕೇಳೇನು ಒಳ್ಳೆನಲ್ಲ, ಅವಸ ದೊಡ್ಡನು ಒಳ್ಳೆನಲ್ಲ ಜಯಮ್ಮನ ಮಗ. ಥೂ ಮನ್ಯಾಳ ನನ್ನ ಮಕ್ಕಳು ಅವ್ರಿಗೆ ಒಟ್ಟುರಿ ನನ್ನ ಮಕ್ಕಳಿಗೆ. ಅದಕ್ಕೆ ನೋಡು ಎಲ್ಲನ ಈಗ ಕಾರ್ ಹತ್ತಿಸ್ಕೊಂಡು ಹೋದ, ಅದಕ್ಕೆ ಬರಲಿ ಅಂತ ಸುಮ್ಮನಿದ್ದೀನಿ. ಪಾಪ ಬರಲಿ ಹೇಳ್ತೀನಿ. ಅಲ್ಲ ಎಲ್ಲನ ಇಲ್ಲಾಸಿ ಹೋಗ್ತಾನೆ, ಅಲ್ಲಿ ಇರೋದು ರೋಡು, ಇಲ್ಲಿಗೆ ಹತ್ತಿಸ್ಕೊಂಡು ಹೋಗ್ತಾನೆ ಎಲ್ಲ ಕಿತ್ತೋಗಂಗೆ. ಅವ್ನಿಗೆ ನಮ್ಮ ಮನೆ ಕಟ್ಟಿರೋದು ಒಟ್ಟುರಿ. ಅಲ್ಲ ನೀನು ಹೇಳ್ಬೇಕು ತಾನೇ? ಹೇಳು ನನ್ನ ಮಗ ಏನು ಅಂತಾನಾಗ್ಯವನಿ ಕೇಳಿ ನನ್ನ ಮಕ್ಕಳು ಅವ್ರು ಇಬ್ರು. ಯಾಕಂದರೆ ಅವ್ರ ಕೈಲೇ ಕಟ್ಟಕ್ಕಾಗಿಲ್ವಲ್ಲ, ಅದಕ್ಕೆ ಒಬ್ರು ಮಾಡಿರೋದು ನೋಡಿ ಸಹಿಸ್ಕೊಂಬಕ್ಕಾಗಲ್ಲ. ಎಲ್ಲ ನಮ್ಮ ಮನೆ ತಗೆಲ್ಲ ಸಿಮೆಂಟ್ ಹಾಕೊಂಡು ಚೆನ್ನಾಗಿ ಮಾಡಿದೀವಲ್ಲ, ಅದಕ್ಕೇ ಮನೆ ಅಂಗಳೆಲ್ಲ ಚೆನ್ನಾಗಿ ಕಮ್ತಾ ಇರೋದಕ್ಕೆ ಅವ್ರಿಗೆ ಒಟ್ಟುರಿ ಅನ್ಸುತ್ತೆ. ಸಿಮೆಂಟ್ ಎಲ್ಲ ಕಿತ್ಕೊಂಡು ಹೋಗಿ ಕಾರ್ ಹತ್ತಿಸ್ಕೊಂಡು ಹೋಗಿ ಅವನಿಗೆ ಕಾರ್ ತಮ್ಮದು ಲೆಕ್ಕ ಅಲ್ಲ, ಮನೆ ಕಟ್ಟಬೇಕು. ಮತ್ತೆ ಅದೆಲ್ಲ ಏನು ಲೆಕ್ಕ ಅಲ್ಲ. ನನ್ನ ಮಗ ನೋಡು ಸಿಮೆಂಟ್ ಎಲ್ಲ ಕಿತ್ಕೊಂಡು ಹೋಗಂಗೆ ಕಾರ್ ಹತ್ತಿಸ್ಕೊಂಡು ಹೋಗ್ಯವನಲ್ಲ ಇಲ್ಲಾಸಿ, ಎಷ್ಟಿರ್ಬೇಡ ಅವನಿಗೆ. ಅದಕ್ಕೇನೆ ನಾನು ಅವಳು ಇಲ್ಲಾಸಿ ಬರಲಿ ಮಾತಾಡೋಣ ಅಂತ ಇದ್ದೀನಿ. ಸುಮ್ಮನೆ ಅಲ್ಲೇದಲ್ಲೇ ಕುಕ್ಕಡಿತಾಗೆ ಅವರು ಇವ್ರಿಗೂ ಭಾಷಣ ಬಿಗ್ಯದಲ್ಲ. ಆಗ ಅವಳು ಬರಲಿ, ಆ ವರ್ಷ ಬೋಲ್ ಕೇಳಿ ನನ್ನ ಮಕ್ಳು ಅವ್ರು ಇಬ್ರು. ಅವನೇನು ಹಂಗೇನೆ ನಾನೇ ಸೀಮೆ ಕಿಲೋದು ಅಂಗಡಿ ಮಾಡಿರೋದು, ನಾನೇ ಚೆನ್ನಾಗಿರೋದು ಅಮ್ಮಂಗಾಗ್ಬಿಟ್ಟೈತಿ. ಅವಳು ಬರಲಿ, ಇವಳು ಜಗ್ಗಿ ಮಾತಾಡ್ತೀನಿ. ಅಲ್ಲಿ ಇಲ್ಲಿ ಕೊಕ್ಕಣಿತಾಗೆಲ್ಲ ನಾವು ಬಿಲ್ಡಪ್ ಕೊಟ್ಕೊಂಡು ಮಾತಾಡೋದಲ್ಲ. ಇಬ್ಬರು ಮಕ್ಳಿಗೆ ಒಳ್ಳೆ ಬುದ್ಧಿ ಹೇಳ್ಬೇಕು. ಏನಂಗೆ ಒಂದಿಟ್ಟು ಸೊಸೆ ಸೆನಕ್ಕೈದಾರೆ, ಮೊಮ್ಮಗಳು ಒಂದಿಟ್ಟು ಸೆನಕ್ಕೈದಾಳೆ ಅಂತ ಹೇಳಿ ಏನಂಗೆ ಒಬ್ಬ ಮೊಮ್ಮಗಳು ಒಂದಿಟ್ಟು ಸೆನಕ್ಕಿರೋದ್ಕು ಒಂದು ಆಡ್ತಾಳೆ. ಏನು ಬೇಡ ಇವಾಗ. ಹೋಗು, ಅವಳು ಯಾರ್ಗನಾಗಲಿ ಹಂಗೆ ದೊಡ್ಡದ ನ್ಯಾಯ ಹೇಳಕ್ಕೆ ಹೋಗ್ತಾಳೆ. ಅವಳವಳು ನೋಡ್ಕೊಂಬಲ್ಲ. ಈಗೆಲ್ಲನ ಮೊಮ್ಮಗಳಿರೋಕ್ಕೆ ಮನೆಯಾಗೆ ಅವಳನ್ನ ಯಾಕೆ ತೊಂಬಕ್ಕೆ ಬಿಡಲ್ಲ. ಅದಕ್ಕೆ ಮೊಮ್ಮಗಳಿರೋಕ್ಕೆ ಅವಳನ್ನ ಯಾಕೆ ಹೋಗ್ಯವಳೆ ಮಂತಕ್ಕೆ ಹೋಗೋಣ ಬಾರತೆ ಹೇಳ್ತೀನಿ, ಗಲಾಟೆ ಮಾಡೋಣ. ಅವಾಗಿಂದ ಬೈತಾಣ ಇನ್ನು ಬೈಗೆ ಬಂದಂಗೆ ಯಾವನಿಗೆ ಸಾಲದು ಬಂದಿತ್ತ ಮನ್ಯಾಳ ನನ್ನ ಮಕ್ಕಳಿಗೆ ಅಂತ ಹೇಳಿ ಸಂದಾಕ ಬೈತಾಣ. ಇನ್ನು ಯಾರನ ಹೋಗಿ ಇಟ್ಟಕ್ಕೆ ಹೇಳಿರ್ತಾರೆ, ಬತ್ತಾಳೆ ಈಗಲಾಗ್ಲನ ತಾಳಿ. ಬತ್ತಾಳೆ ನಮ್ಕೊಂಡು ಜಗಳಕ್ಕೆ ಮಾಡೋಕ್ಕೆ ಯಾಕೆ ನೀನು ಬೈಕೊಂಬೋದಂತ ಬತ್ತಾಳೆ. ಆವಾಗಿಂದ ಕೆವಳಂಗೆ ಬೈತಾಣ ಇನ್ನು ಇಲ್ಲಿ. ಕೆವಳ ತಮ್ಮಂಗೆ ಬೈತಾಣ ಇನ್ನು. ಅವಾಗಲೇ ವಾರಕ್ಕೆ ಬಂದ್ಲು, ಚಂದಾಕ ಬೈತಾಣ ಇನ್ನು. ಬಂದ್ಲು ಒಟ್ಟುರಿ. ಒಬ್ರು ಚೆನ್ನಾಗಿರೋದು ನೋಡಿ ಸಹಿಸ್ಕೊಂಬಕ್ಕಾಗಲ್ಲ. ಅದಕ್ಕೆ ಮನೆ ಬಾಗ್ಲಗಳದೆಲ್ಲನ ಸಿಮೆಂಟ್ ಕಿತ್ತಾಕ್ ಹೋಗಿರೋದು. ಥೂ ಮನ್ಯಾಳೊಂದು ಮಕ್ಕಳು ಇಂಥ ಮಾಡ್ದಾರು ಯಾರೂ ಉದ್ಧಾರ ಆಗಲ್ಲ. ಹಾಳಾಗಿ ಹೋಗ್ತಾರೆ. ಹೊಸ್ಮನೆ ಎಲ್ಲ ನಮ್ಮದು ಹೊಸ್ಮನೆ ನೋಡಿ ಸಹಿಸ್ಕೊಂಬಕ್ಕಾಗ್ತಿಲ್ಲ. ಒಟ್ಟುರಿ ಕುದಪ್ಲು ಜನ. ಥೂ ಏನೇ ನೀನು ಅವಾಗಿಂದ ಬೈಕ್ ಕೆಮ್ತಿರೋದು ಏನೇ? ನೀನು ಧಾರೆ ಕೆಲನ ಸಿಮೆಂಟ್ ಎಳ್ದಿರೋಳು ನೀನು. ದಾರಿ ಎಲ್ಲೈತೆ, ರೋಡ್ ಎಲ್ಲೈತೆ? ನೀನು ಎಲ್ಗಾನ ಸಿಮೆಂಟ್ ಹಾಕಿದ್ಯಾ ಅಂತ ನೋಡ್ಕ್ಯಾಳೆ. ರೋಡ್ನಾಕನ ಸಿಮೆಂಟ್ ಹಾಕಿರಿ, ಕಾರನ್ನು ಹೊತ್ತಿಸ್ಕೊಂಡು ಹೋಗ್ತಾರೆ, ಬೈಕನ್ನು ಹೊತ್ತಿಸ್ತಾರೆ, ಲಾರಿನೂ ಹೊತ್ತಿಸ್ತಾರೆ, ಬಸ್ಸನ್ನು ಹೊತ್ತಿಸ್ತಾರೆ, ಎಲ್ಲ ಹೊತ್ತಿಸ್ತಾರೆ. ನೀನು ಎಲ್ಗೆ ಹಾಕಿದ್ಯಾ ಅಂತೇಳಿ ಸಿಮೆಂಟ್ ಒಂದಿಟ್ಟು ಹೋಗಿ ನೋಡ್ಕ್ಯಾಳೆ. ಬೈಕೆಂತಾಳೆ ಅವಾಗಿಂದ ಕುಕ್ಕೊಂಡು. ನನಗೇನು ಗೊತ್ತಾಗಿಲ್ಲ ಅಂತ ತಿಳ್ಕೊಂಡಿದ್ದೀಯ? ನಾನು ಹೊರಕ್ಕೆ ಬರೋಕ್ಕಿಲ್ಲ, ಮಕ ನೋಡಿ ಬೈಕೆಂತ ಇದೀಯ. ನಾನು ಹಚ್ಚಿ ಯಾಕತ್ತು ಅಂದ್ಕೊಂಡೆ. ನಮ್ಮ ಹುಡ್ಗಂಗೆ ಕೇಳಿದೆ, ಈಗ ಲಾಸಿ ನಾನೇ ನಮ್ಮ ಕಾರ್ ತಗೊಂಬಂದಿದ್ದು ಅಂತ ಅಂದ್ಕೊಟ್ಟೆ. ಜಗಳಕ್ಕೆ ಹೋದ್ರೆ ಏನಿಲ್ಲ ನಮ್ಮ ಹುಡ್ಗಂಗೆ ಕೊಟ್ಟೆ. ಏನು ಜಗಳ ಮಾಡಬೇಕು ಅಂತ ಕಾತ್ಕೊಂಡಿದ್ದೀಯೇನೆ ನೀನು? ಹೂನೇ, ನನ್ನ ಮಕ್ಕಳಿಬ್ರು ಮನೆ ಕಟ್ಟಿರಲ್ಲ, ಅದಕ್ಕೆ ನಿಮ್ಮ ಕೈಲೇ ಸಹಿಸ್ಕೆಮಕ್ಕಾಗ್ತಿಲ್ಲ, ಒಟ್ಟು ಉರಿತೈತೆ. ನಿನ್ನಿಬ್ಬರು ಮಕ್ಕಳಿದ್ರು ಯಾಕೆ ಮಾಡ್ಯವ್ರೆ? ಯಾಕೆ ಮಾಡಿಲ್ಲ ಕಣಿ, ಯಾಕೆ ಮಾಡ್ಯವ್ರೆ ನಿನ್ನ ಮಕ್ಕಳು? ಕಟ್ಟಿಲ್ವಲ್ಲ ಒಬ್ರು. ನನ್ನ ಮಕ್ಕಳು ಇಬ್ಬರು ಮನೆ ಕಟ್ಟ್ಯಾರ ಇವತ್ತು. ನನ್ನ ಮಕ್ಕಳು ನನಗೆ ಗ್ರೇಟ್ ಇವತ್ತು. ಅದಕ್ಕೆ ಮತ್ತೆ ಸಹಿಸ್ಕೆಮಕ್ಕಾಗ್ದಿಲ್ಲ ನನ್ನ ಮಗ ಕಾರ್ ಹೊಡ್ಕೊಂಡು ಸಿಮೆಂಟ್ ಎಲ್ಲ ಕಿತ್ತಾಕ್ ಹೋಗ್ತಾನಲ್ಲ, ಎಷ್ಟು ಮಟ್ಟಿಗೆ ಇರಬೇಡ. ಆ ಕಡೆಗೆ ಇನ್ನೊಂದು ಯಾತ ಬಂತಂತಿ. ಟ್ಯಾಕ್ಟ್ರಿನ ಅದಕ್ಕೆ ನಿಂತ ಒಂದು ಸುಸ ಬಂದವನಿ ಕಿತ್ಕೊಂಡು ಹೋಗೈತಿ. ನೀನು ರೋಡ್ ಎಲ್ಲ ಐತೆ, ಒಂದಿಟ್ಟು ರೋಡ್ ಬಿಟ್ಟು ಒಂದು ಸುಸ ಇತ್ತಾಗ ಹಾಕ್ಯಣಿದ್ರೆ ಏನೂ ಆಗ್ತಿರ್ಲಿಲ್ಲ. ಅವನೇನೇನು ಅದೇ ಬೇಕಲ್ಲ ಓದಿಸಿಲ್ಲ ಕಣೆ. ಆತ ಟ್ಯಾಕ್ಟ್ರಿ ಬಂದಿದ್ಕೆ ಇತ್ಲ ತಕೊಂಡವನೇ ಗಾಡಿನ. ಮತ್ತು ರೋಡ್ನಾಕೆಲ್ಲ ಯಾಕೆ ಹಾಕಿದ್ಯಾ ನೀನು ಸಿಮೆಂಟ? ಯಾಕೆ ಹಾಕಿದ್ಯಾಳು? ಯಾಕೆ ಹಾಕಬೇಕಾಗಿತ್ತು ನೀನು ಸಿಮೆಂಟ ರೋಡ್ನಾಕೆಲ್ಲನ? ನನ್ನ ಮಕ್ಕಳು ಮಾಡ್ತಾರೆ ಕಣೆ ಮುಂದಲ್ಲ ಒಂದಿನ. ಎಲ್ಲ ಒಂದಿಟ್ಟು ಮನೆ ಕಟ್ಟಿರೋದಕ್ಕೆ ರಾಮನ ಮಾಡ್ತೀನೋ ಅನ್ಬೇಡ. ಅತ್ತೆ ಸೊಸೆ ಇಬ್ಬರಳು ನನ್ನ ಸಮಕ್ಕೆ ಇಲ್ಲ ಅಮ್ಮಂಗೆ ಆಡ್ತಿರಲ್ಲಿ. ಇವಳು UPS ಸೋಲಾರು ಎಲ್ಲ ಐತೆ ಅಂತ ಇವಳು ಒಂದು ಕಡೆ ಕಾಡ್ತಾಳೆ, ನೀನೊಂದು ಕಡೆ ಕಾಡು. ಮತ್ತೆ ನಮ್ಮ ಮನೆಗೆ UPS ಸೋಲಾರು ಎಲ್ಲ ತಗೊಂಬಂದಿರೋದು ಕರ್ದ ನೀನು ಸಹಿಸ್ಕೊಂಬಲ್ಲ. ನಮ್ಮ ನೋಡ್ಯಾರ್ದ ನಿನಗೆ ಒಟ್ಟುರಿ. ನನಗೆ ಗೊತ್ತೈತೆ ಎಲ್ಲ ನಮ್ಮ ಮನೆ ತಕ್ಕ ಬರೋದಕ್ಕೂ ಎಲ್ಲದಕ್ಕೂ ನಿನಗೆ ಒಟ್ಟುರಿ. ಪಾಪಿನ್ನ ನೋಡಲಿ ಏನಿಲ್ಲ ಅವನು. ಒಂದು ಮಾತಿಗೆ ಬಿಡಲ್ಲ ಕಣೆ ನನ್ನ ಮಗ. ಅವನೇನ ನೋಡ್ಯವನೇ ಅಂದರೆ ಅದೇ ಮತ್ತೆ ನೀನೇನ ಬೈಕೇಂದ್ರದ್ದು ನೋಡಿದೆ ಅಂದ್ರೆ ನಮ್ಮ ವರ್ಷ ಹಂಗೆ ಒಂದು ಮಾತಿಗೆ ಬಿಡಲ್ಲ. ಏನೇ ನೀನು ನಾನೇಕೆಲ್ಲ ಸಿಮೆಂಟ್ ಹಾಕಿರಲ್ಲ ಅವಡಿ ನೀನು.
ಓ ಮಾತಾಡೋದು ನೋಡು. ಏನೋ ನಮ್ಮ ಮಾತಾಡ್ಬಿಟ್ಟಿದ್ಯ ಅಂದ್ರೆ ನೋಡು. ಯಾಕ ಸುಮ್ಮನೆ ಬಾ, ಯಾಕೆ ಜಗಳ ಮಾಡ್ಕೊಂತೀಯ? ಏಳು ಬೇರೆ ಬಂದ್ಲು. ಓಹೋ ಯಾಕ ಅನ್ಕೊಂಡು ಈ ಅಕ್ಕ ತಂಗಿ ಹಂಗೆ ನೆಕ್ಕೆಂತೀರ. ಚೆನ್ನಾಗಿದ್ದೀವಿ ಏನು ಚೆನ್ನಾಗಿಲ್ಲ ಅಂತ ಹೇಳ್ಕೊಂಬಕ್ಕಾಗುತ್ತೆ. ಜಗಳ ಮಾಡ್ಕೊಂಡ್ರೆ ನೀನು ಸಂತೋಷ ಏನಮ್ಮ. ನಾನು ಏನು ಬಾ ಸುಮ್ಮನೆ ಯಾಕೆ ಜಗಳ ಮಾಡ್ಕೊಂತಿ ಅಂತ ಕರಿತಿರೋದು. ನಾನೇ ನೀನು ಮಾತಾಡ್ಸಿದ್ನೆ, ನೆಟ್ಟು ಮಾತಾಡೋದು ಕಲಿ. ಇನ್ನು ನಾನು ಕರ್ಕೊಂಡು ಹೋಗಕ್ಕೆ ಬಂದಿದ್ದೀನಿ. ನಾವು ಗುದ್ದಾಡತಕ್ಕೆ ನೀನು ಯಾಕೆ ಬಂದಿದ್ಯಾ? ನೀನು ಬರ್ಕೊಡ್ದು. ಹೋಗಿ ನಿನ್ನ ನಾನು ನಮ್ಮ ಅಕ್ಕ ನಾನು ಕರ್ಕೊಂಡು ಹೋಗಕ್ಕೆ ಬಂದಿದ್ದೀನಿ. ನೀನೇನು ಹೇಳೋದು? ನಾವು ಯೋಟೆ ಗುದ್ದಾಡ್ಲಿ, ನಾವಿಬ್ರು ವಾರ್ಗಿತ್ತೇರೋ, ನಾವೇನೇ ಆಗಲಿ ಅವಳು. ನಮ್ಗೆ ಅವರು ಅವ್ರಿಗೆ ನಾವು. ಇವತ್ತೇನು ಅವ್ರೇನೋ ಅಂದವ್ರು ಅಂದ್ರೇನು ನಾನು ಹೋಗೋದು ತಪ್ಪಲ್ಲ, ನಾನೇನೋ ಅಂದ್ರೆ ಅವ್ರು ಬರೋದು ತಪ್ಪಲ್ಲ. ಇದ್ದಿದ್ದೇನೆ ಹೆಣ್ತಂಬ್ಳನ ಮೇಲೆ ಏನು ಮಾತಾಡೋದು ನೀನು? ಏನು ಮಾತಾಡೋದು? ಸರಿಯಾಗಿ ಮಾತಾಡೋ ನೀನು. ಬಂದೇ ಬರ್ತೀವಿ ಯಾಕೆ ಅಂತೇಳಿ ಕೇಳೋಕೆ ಬಂದೇ ಬರ್ತೀವಿ. ನಿನ್ನೇನ ಕೇಳಿದ್ರೆ ಮಾತಾಡ್ಬೇಕು. ಯಾಕೆ ರಾಜಿ ಯಾಕೆ ಸಿಂಧಿ ಅಂತೇಳಿ ನಿನ್ನೇನ ಕೇಳಿದ್ರೆ ನೀನು ಮಾತಾಡಬೇಕು ಲೌಡಿ. ನೀನು ಮಾತಾಡಬಾರ್ದು. ಹಾಗಾಗಿ ನಮ್ಮ ಶಾಂತಮ್ಮ ಕಟ್ಟೆ ಅವಳಿ. ಆದ್ರೂ ಮುಂದೆ ನಿಂದೇನು ಮನೆ ನಿಂದೇನು? ನಾನು ದೊಡ್ಡಿದು ಅಂತ ಮಾತಾಡಕ್ಕೆ ಬರಬೇಡ ನೀನಿಲ್ಲಿ. ಅವ್ರದ್ದೇನು ಹೇಳ್ತೀಯ? ನೀನು ಕಟ್ಟಿ ತೋರಿಸ್ಬೇಕು. ಹೆಂಗೆ ಸಾದೋಣ ನೀನು ಕಟ್ಟಬೇಕು. ಕಟ್ತೀವಿ ಕಣೆ, ಒಂದಲ್ಲ ಒಂದಿನ ಕಟ್ತೀವಿ. ಯಾವ ದೊಡ್ಡ ಹೊಸ್ತ ಕಟ್ತೀವಿ. ಯಾಕ ಎದ್ದಾಗಿಂದ ಮಾತಾಡ್ತಾ ಇದೆಯಾ? ಸರಿಯಾಗಿ ಮಾತಾಡೋದು ಕಲಿ. ಏನು ಹಿಂಗೆ ಮಾತಾಡ್ತೀಯ ನೀನು? ದೊಡ್ಡರ ಸಣ್ಣರಂತ ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡೋದು ಕಲಿ. ನೀನು ದಾರಿಗೆ ಹಾಕಿರೋ ಸಿಮೆಂಟ ನೀನು. ಮತ್ತು ದಾರಿ ಎಲ್ಲಿ ಐತಾ ಅಲ್ಲಿಗಾನ ಹೊಡಿತಾರೆ. ಅತ್ಲಾಗ ಇನ್ನೊಂದು ಬಂತು ಅಂದರೆ ಅವ್ರಿಗಾಗಕ್ಕೆ ಜಾಗ ಬೇಕು ತಾನೇ. ಅದಕ್ಕೆ ಇತ್ಲಾಗ ತಗೊಂಡೈತಾ ಯಪ್ಪ. ಎಲ್ಲ ಒಂದು ಸಿಮೆಂಟ್ ಕಿತ್ಕೊಂಡು ಹೋಗಿರೋದು ಎದ್ದಾಗಿಂದಾನು ಕುತ್ಕೊಂಡು ಬೈಕ್ ಬಂದಂಗೆ ಬೈಕ್ ಕೆಮ್ತೀಯ. ಅಂತ ನನ್ನ ನಟ್ಕೊಳ್ರಿ ಇಂಥ ನನ್ನ ನಟ್ಕೊಳ್ರಿ ನೆಗದು ಬಿದ್ದೋಗ ಅಂಥವ್ರು ಇಂಥವ್ರು ಅಂತ ಬೈಕ್ ಕೆಮ್ತೀಯ. ನೆಟ್ಟಗೆ ಮಾತಾಡೋದು ಕಲಿ ನೀನು. ಸರಿಯಾಗಿ ಇಂಥವೆಲ್ಲ ಸಾಪ್ಳಸೋದೆಲ್ಲ ಬಿಟ್ಬಿಡ್ಬೇಕು. ನಮ್ಮ ತಗ ಅವೆಲ್ಲ ನಡೆಯಲ್ಲ. ಯಾಕ ಇಲ್ಲಿ ನೋಡಿನಿ ನಮ್ಮ ಮನೆ ಕಟ್ಟಿರೋದಕ್ಕೆ ನಿಮ್ಗೆ ಒಟ್ಟೂರಿ ಗಂಡ ಹೆಂಡ್ತಿಗೆಲ್ಲ ಒಟ್ಟೂರಿ ಕಣೆ. ನಾವ್ಯಾಕೆ ಒಟ್ಟೂರ್ಕಮ್ಮನ? ನೀನು ಮಾಡಿರೆ ನಮಗೆ ಬರೋ ಭಾಗ್ಯವೇನೈತೆ? ಮಾಡಿ ಬಂದ ಬೆಚ್ಚಿಗೆ ನೀನು ಮನಿಕೆ ಮಾಡು. ನಮಗೇನು ಬರೋದೇನಿಲ್ಲ. ನಾವೇ ಕಟ್ಟುರ್ಕಮ್ಮನಿ. ನೀನು ಸಾಲ ಮಾಡಿರಳು, ನೀನು ಮನೆ ಕಟ್ಟಿರಳು, ನೀನು ಬೆಚ್ಚಗೆ ಮನಿಕೆ ಮಾಡಿ. ನೀನು ನನಗೇನೆ ಬರಂಗೈತಿ. ನೀನು ಮನೆ ಕಟ್ಟಿರಿ ಅದೇ ಮೈತಿ. ಯಾರು ಕಟ್ಟಿರಿ? ಯಾರಿಗೆ ಬರೋ ಭಾಗ್ಯವೇನಿಲ್ಲ. ನಾನು ಮನೆ ಕಟ್ಟಿದ್ನಿ ಅಂತ ಒಬ್ರು ದೌಲತ್ ತೋರಿಸಿರಿ ಯಾರೇನೋ ಕೇಳಲ್ಲ. ಮನೆ ಕಟ್ಟಿರಿ ನಿಂತಾಗಿರುತ್ತೆ ಅಂತಾರೆ. ನಮಗೆ ಬರೋ ಭಾಗ್ಯವೇನಿಲ್ಲ. ನಾನು ಕಟ್ಟಿರಿ ನಿನಗೆ ಬರೋದೇನಿಲ್ಲ. ಬಿಡ್ರತ್ತ ಯಾಕೆ ಗುದ್ದಾಡ್ತೀರ? ಒಟ್ಟುರಿ ನಾವೆಲ್ಲ ತಂದಿದ್ದೀವಲ್ಲ, ಎಲ್ಲ ಮಾಡಿದೀವಲ್ಲ, ಫ್ರಿಡ್ಜು ವಾಷಿಂಗ್ ಮಿಷಿನ್ ಎಲ್ಲ ತಗೊಂಬಂದ್ವಲ್ಲ. ಹೆಂಗೆ ಇದ್ದಾಳಲ್ಲ ಇವಳು. ಮನೆ ಕಟ್ಟಿರೋ ಎಲ್ಲ ತಗೊಂಬಿಟ್ಲಲ್ಲ. ಫ್ರಿಡ್ಜು ವಾಷಿಂಗ್ ಮಿಷಿನ್ UPS ಸೋಲಾರ್ ಎಲ್ಲ ಆಸೆ ಬಿಟ್ಲಲ್ಲ ಅಂತ ಒಟ್ಟುರಿ. ಒಟ್ಟುರಿಗೆ ಮಾತಾಡ್ತೀರಾ? ಈ ದಿವಸ ಒಂಥರ ಇದ್ರಿ, ಇವಾಗೆಲ್ಲ ಮಾಡ್ಕೊಂಡಿತ್ಕೊಂತಾರ ನೀವು. ಒಟ್ಟುರಿ ಅಂತ ಮಾತಾಡ್ತೀಯ. ನಾನು ಯಾವಾಗಲೇ ಒಟ್ಟುರ್ಕಂಡೆ ನಿಮ್ಮ ನೋಡಿ. ನಾವೇನನ್ನು ನೀವು ತಂದಿರೋದು ನೋಡಿಲ್ಲ, ಮಟ್ಟಿರೋದು ನೋಡಿಲ್ಲ. ನೀವು ತಂದಿರೋದು ಅಸಲಿ ಗೊತ್ತೇ ಇಲ್ಲ ನಮಗೆ. UPS ಸೋಲಾರ್ ಎಲ್ಲ ಹಚ್ಕೊಂಡಿರೋದು ಕೊಟ್ಟುರ್ಕೊಂತಾರೆ ಅಂತಾಳೆ. ಹೊರಗಡ್ತಾ ಇದೀಯ ಯಾಕ? ಇದೇನು ಯಾರಿಗೇನು ಸ್ಥಿರ ಅಲ್ಲ ಕಣಮ್ಮ. ಅವೆಲ್ಲ ಏನು ತರೋದೇನು ಲೆಕ್ಕ ಅಲ್ಲ. ನಾವು ಕೊಡ್ತೀವಿ. ನಮಗೂ ಒಂದಲ್ಲ ಒಂದಿನ ಗಳಿಗೆ ಎಂಬತ್ತು ಕೊಡು ಬಂದಾಗ ಕೊಡ್ತೀವಿ. ಬೇಡ ನೋಡು. ಒಯ್ಬೇಡ ಕಣೆ, ಒಯ್ಬೇಡ. ಒಳ್ಳೆ ಯೋಗಗಳಿಗೆ ಕೂಡ್ ಬಂದೈತೆ. ಅವ್ರು ಕಟ್ಕೊಂಡವ್ರಿ. ನೀನು ದುಡ್ಡು ಇಕ್ಕೊಂಡಿದ್ರು ಕಟ್ಟೋಕ್ಕಾಗಲ್ಲ ಇವತ್ತು. ದುಡ್ಡು ನೀನು ಸಂಪಾದನೆ ಮಾಡಿದ್ರೂ ಕಟ್ಟೋಕ್ಕಾಗಲ್ಲ ಕಣೆ. ಅಲ್ಲ ನೋಡಿ ಹೆಂಗೆ ಮಾತಾಡ್ತಾಳೆ. ಅವಳೇನ ಮಾತಾಡಿದ್ರು ಮಾತಾಡ್ಬೇಕು. ಸುಮ್ಮನೆ ಬಿಡ್ರತ್ಲಾಗ ಹೋಗ್ಲಿ. ಒಟ್ಟುರ್ಕಬಾರ್ದು ಹೇಳತ್ತ. ಚೆನ್ನಾಗಿದ್ದಾರಲ್ಲ ಅನ್ಬೇಕು. ಹೆಂಗೋ ಚೆನ್ನಾಗಿದ್ದಾರಲ್ಲ ಬಿಡಪ್ಪತ್ಲಾಗೆ. ನಾವಂತೂ ಮಾಡಿಲ್ಲ. ಮಾಡಿರೋರಾದ್ರೂ ಚೆನ್ನಾಗಿರ್ಲಿ. ಏನೋ ದೇವ್ರಂತೂ ಅವ್ರಿಗೆ ಅನ್ನ ಕೊಟ್ಟವ್ರೆ, ಏನೋ ಮಾಡ್ಕೊಂಡವ್ರೆ ಬಿಡು ಅಂತ ಹೇಳಿ ಒಬ್ರು ನೋಡಿ ಅಸೂಯೆ ಪಡಬಾರ್ದು. ಒಟ್ಟುರ್ಕಬಾರ್ದು. ಅನ್ಯಾಯರ ನೋಡಿ ಅಸೂಯೆ ಪಡಬಾರದು ಅಂತಲೇ ಐತೆ. ಅಸೂಯೆ ಪಟ್ರೆ ನಮ್ಗೆ ಅದು ಒಳ್ಳೇದಾಗಲ್ಲ. ಈ ತಾಟ್ಕಿತ್ ನೋಡಿ. ಹೋಗೇ ತಾಟ್ಕಿತ್ತಿ. ಇವಾಗ ಹೆಂಗೆ ಶಾಂತಮ್ಮ ಹೆಂಗೆ ಬಂದಾಳ? ಅವಳು ಬಂದಾಳು ಮತ್ತೆ ಅವಳು ಪರವಾಗಿ ಮಾತಾಡಕ್ಕೆ. ನಾವು ಯಾರನ್ನೂ ನೋಡಿ ಅಸಹ್ಯ ಪಡಲ್ಲ ಕಣೆ. ನಿಮ್ಮಂತಾರು ಅಸಹ್ಯ ಪಡ್ತೀರ. ಯಾರನ್ನ ಒಂದಿಷ್ಟು ಚೆನ್ನಾಗಾದ್ರು, ಯಾರನ್ನ ಒಂದಿಷ್ಟು ಚೆನ್ನಾಗಿದ್ರು ನಿಮ್ಮಂತಾರು ಸಹಿಸ್ಕೊಂಬಲ್ಲ. ಕಳ್ತನ ಮಾಡ್ಕೊಂಬಂದು ಕಳ್ತನ ಮಾಡಿರೋ ದುಡ್ಡಾಗೆ ಕಟ್ಟಿರೋಳು ಮನೆ ಕಟ್ಟಿ ಇಷ್ಟೊಂದು ಬಿಲ್ಡಪ್ ಕೊಟ್ಕೊಂಡು ಸಾಲ ಮಾಡಿ ಇನ್ನು ಮಾಡ್ತಿರ್ಬೇಕಾದ್ರೆ ನೀನೇನೆ ನಾನು ಬಿಡು ಅನ್ಬಾರ್ದು ಅಂತಿದ್ದೆ. ಕಳ್ತನ ಮಾಡ್ಕೊಂಬಂದಿರೋ ದುಡ್ಡನ್ನ ಕಟ್ಟಿರೋದು ಹೇಳಿ. ನಿಮ್ಮಮ್ಮಯ್ಯ ರಾಜ ದುಡ್ಡ ಓದ್ಕೊಂಡು ಕೊಡಲಿಲ್ಲ ಅಂದರೆ ನೀನೆಲ್ಲೇ ಮನೆ ಕಟ್ಕೊಂತಿದ್ದೆ ನಿನ್ನ ಯೋಗ್ಯತೆಗೆ? ಒಂದಿಟ್ಕೆ ಥರ ಯೋಗ್ಯತೆ ಇರಲಿಲ್ಲ. ನಿಮ್ಮಮ್ಮ ಕಳ್ತನ ಮಾಡ್ಕೊಂಡು ದುಡ್ಡು ಕೊಟ್ಟಿದ್ಕೆ ಅದ್ರ ಜೊತೆಗೆ ಒಂದಿಟ್ಟು ಹಾಕಿ ಕಟ್ಟಿದ್ದೀಯ. ನಿನ್ನ ನಾಣೆ ಬರೋಕ್ಕಿಲ್ಲ. ಒಂದು ಚೀಲ ಸಿಮೆಂಟಿನ ಚೀಲ ಥರ ಯೋಗ್ಯತೆನೂ ಇರಲಿಲ್ಲ. ಏನು ದೊಡ್ಡದಾಗಿ ಹೇಳ್ತೀಯ ಕಳ್ತನ ಮಾಡ್ಕೊಂಬಂದು. ಅದನ್ನೆಲ್ಲ ಮಾತಾಡಬೇಡ ನೀನು, ಹಂಗೆಲ್ಲ ಅನ್ಬೇಡ ನೀನು. ನಾವು ಕೊಟ್ಟಿದ್ದೀವಿ, ಇವತ್ತು ವಾಪಸ್ ಕೊಟ್ಟಿದ್ದೀವಿ. ತಂದಿರ್ಬೋದು, ವಾಪಸ್ ನಾವು ಬಿಸಾಕಿದ್ದೀವಿ. ಅಲ್ಲ ನೋಡಿ ಇವಳು ಹೆಂಗೆ ಮಾತಾಡ್ತಾಳೆ. ನನ್ನ ಮಗ ಕಣೆ, ನನ್ನ ಮಗನ ನಾನು ದುಡ್ಡು ಕೊಟ್ಟಿದ್ದೀನಿ, ಇವತ್ತು ಕೊಡ್ಸಿದ್ದೀನಿ. ಅವೆಲ್ಲ ಮಾತಾಡಬೇಡ ನೀನು. ನಮ್ಮ ಮನೆಯದ್ದೆಲ್ಲ ನೋಡಿ ಹೇಳಿರ್ತೀನಿ. ಗುದ್ದಾಡೋದು ಆದ್ರಾಗಲಿ ಬಿಡು ಅಂತೇಳಿ ಸುಮ್ಮನಾಗಿದ್ದೀವಿ.
ಕಳ್ತನ ಮಾಡ್ಕೊಂಡ್ ಬಂದಿರೋ ದುಡ್ಡು ನಮ್ಮ ಮನೆ ಕಟ್ಟಿ ಏನು ಬಿಲ್ಡಪ್ ಕೊಡ್ತಾಳೆ, ಸ್ವಲ್ಪ ಓವರಾಗಿ ಆಡ್ತಾ ಇದ್ದಾಳು ಹೊಸ ಮನೆ ಅಂತೇಳಿ ಕೇರಿಗೆ. ಅದರ ಬೇರೆ UPS ಸೋಲಾರ್ ವಾಷಿಂಗ್ ಮಿಷಿನ್ ತಂದಾಗಿಂದ ಅಂತೂ ಇನ್ನೂ ಜಾಸ್ತಿ ಆಗ್ಬಿಟ್ಟೈತಿ ಈ ಬೋಡಿದು. ಯಾಕನ ಇಲ್ಲಿ ಸಿಮೆಂಟ್ ಮಾಡಿಸವಳೆ ರೋಡ್ಗಾನ ಸ್ವಲ್ಪ ಅಲ್ಲೇನೋ ಟ್ಯಾಕ್ಟ್ರಿ ಬಂತು ಅಂತೇಳಿ ನಮ್ಮ ವರ್ಷ ಕಾರ್ ತಗೊಂಬರ್ಬೇಕಾರೆ ಸ್ವಲ್ಪ ಈ ಸಿಮೆಂಟಿನ ಮ್ಯಾಗ ಕತ್ತಿ ಸಿಮೆಂಟ್ ಕಿತ್ಕೊಂಡು ಹೋಗೈತಿ ಇಲ್ಲಿ ಮುಂದೆಗಡೆ. ಅದಕ್ಕೆ ನಮ್ಮ ಮನೆ ತಗೊಳ್ಳೋದ ಸಿಮೆಂಟ್ ಕಿತ್ತಾಕ್ ಹೋಗ್ಯವನಿ, ಕಾರ್ ಓಡಿಸ್ಕೊಂಡು ಹೋಗಿ ಒಟ್ಟು ರೀ ಮನೆ ಕಟ್ಟಕ್ಕಾಗಿಲ್ಲ, ನಾವು ಕಟ್ಟಿರೋದು ನೋಡು ಅಟ್ಟು ರೀ ಅಂತೇಳಿ ಮಾತಾಡ್ತಾ ಇದ್ದಾಳೆ. ಅವಾಗಿಂದ ಅತ್ತೆ ಸೊಸೆ ಇಬ್ಬರು ಬೈಕೆಂಬ್ತಿದ್ರು. ನಾವು ಯಾರು ನಿಂಗೆ ಬೈಕೆಂಬ್ತಾರೆ, ಯಾರು ನಿಂಗೆ ಬೈಕೆಂಬ್ತಾರೆ ಅಂತ ನೋಡಿ ಅದಕ್ಕೇ ನಮ್ಮ ವರ್ಷ ಅವ್ರು ಬಂದಿರೋದು ಅಂತ ಗೊತ್ತಾಯಿತು. ಅದಕ್ಕೆ ಬೋನ್ ಸರಿಯಾಗಿ ಹೇಳ್ತಾ ಇದ್ದೀನಿ, ಕಳ್ತನ ಮಾಡ್ಕೊಂಬಂದು ದುಡ್ಡನ್ನ ಕಟ್ಟಿರೋಳಿಗೆ ಇಷ್ಟು ಇರಬೇಕಾದ್ರೆ ನಾವು ಅಂಥದ್ದೆಲ್ಲ ಏನು ಮಾಡಿಲ್ಲ, ನಾವು ನಿಯತ್ತಾಗ ಇದ್ದೀವಿ, ನಮ್ಗಿನ್ನ ಎಷ್ಟು ಇರಬೇಡ ಅಂತೇಳಿ ಅದಕ್ಕೆ ಸರಿಯಾಗಿ ಬೈತಾ ಇದ್ದೀನಿ. ಬೋರ್ಡ್ದಲ್ಲಿಗೆ ಅಡಿಕ್ತೆ ನೋಡ್ತಾ ಇರಿ, ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.